وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮಯೀನ್ ಅಮ್ಮಾಬಾದ್. ಈ ಒಂದು ಸತ್ಕರ್ಮ ಮಾಡುವುದಾದರೆ ಮತ್ತೆ ನಿಮಗೆ ಜೀವನದಲ್ಲಿ ಸಂಕಷ್ಟಗಳು ಎದುರಾಗಲ್ಲ. ಜೀವನದಲ್ಲಿ ಆದಷ್ಟು ಸಂಕಷ್ಟಗಳು ನಮಗೆ ಎದುರಾಗುತ್ತದೆ. ಕೆಲವರು ಸಂಕಷ್ಟಗಳು ಎದುರಾಗುವುದರಿಂದ ಭಯಪಡುವಂತಹ ಜನರು ಇದ್ದಾರೆ. ಅಂತಹ ಜನರು ಖಂಡಿತವಾಗಿಯೂ ಈ ಒಂದು ಸತ್ಕರ್ಮ ನೀವು ಮಾಡಿ, ಮತ್ತೆ ನಿಮಗೆ ಸಂಕಷ್ಟಗಳು ಬರುತ್ತದೆ, ದುಃಖಗಳು ಬರುತ್ತದೆ, ನೋವುಗಳು ಬರುತ್ತದೆ ಎಂಬಂತಹ ಭಯ ಬೇಡ. ಇಮಾಮ್ ಬುಖಾರಿ ಹಾಗೂ ಮುಸ್ಲಿಮ್ ರಲಿಯಲ್ಲಾಹು ಅನ್ಹುಮಾರವರು ವರದಿ ಮಾಡಿದಂತಹ ಹದೀಸ್, ಆಯಿಷಾ ರಲಿಯಲ್ಲಾಹು ಅನ್ಹಾರವರಿಂದ ನಿವೇದನೆ. ಕಾಲತ್ ಮಹದಿಯವರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಅರ್ರಹಿಮು ಮುಅಲ್ಲಕತುಂ ಬಿಲ್ ಅರ್ಶಿ, ಖಂಡಿತವಾಗಿಯೂ ಕುಟುಂಬ ಸಂಬಂಧ ಎಂಬುದು ಅದು ಅರ್ಶಿನೊಂದಿಗೆ ಬಂಧಿಸಿದಂತಹ ಒಂದು ಸಂಗತಿಯಾಗಿದೆ. ತಕೂಲು, ಆ ಒಂದು ಕುಟುಂಬ ಸಂಬಂಧ ಹೇಳಲಿದೆ, ಮಂ ವಸಲನಿ ವಸಲವುಲ್ಲಾಹ್, ಯಾರಾದರೂ ನನ್ನನ್ನು ಸೇರಿಸಿದರೆ, ಅಂದರೆ ಕುಟುಂಬ ಸಂಬಂಧವನ್ನು ಸೇರಿಸುವುದಾದರೆ ಖಂಡಿತವಾಗಿಯೂ ಅವನನ್ನು ಅಲ್ಲಾಹನೂ ಕೂಡ ಸೇರಿಸ್ತಾನೆ. ಒಮನ್ ಕತಅನಿ, ಯಾರಾದರೂ ಕುಟುಂಬ ಸಂಬಂಧವನ್ನು ಬೇರ್ಪಡಿಸುವುದಾದರೆ ಕತಅಹುಲ್ಲಾ, ಖಂಡಿತವಾಗಿಯೂ ಅಲ್ಲಾಹನೂ ಕೂಡ ಅವನಿಂದ ಬೇರ್ಪಡುತ್ತಾನೆ. ಇಲ್ಲಿ ಕುಟುಂಬ ಸಂಬಂಧ ಎಂಬಂತಹ ಒಂದು ಸಂಗತಿ ಅದು ಅರ್ಶಿನೊಂದಿಗೆ ಬಂಧಿಸಿದ್ದಲ್ಲದೆ ಅದು ಹೇಳುವಂತಹ ಒಂದು ಮಾತಿದೆ, ನನ್ನನ್ನು ಯಾರಾದರೂ ಸೇರಿಸಿದರೆ, ಅಂದರೆ ಕುಟುಂಬ ಸಂಬಂಧವನ್ನು ಜೋಡಿಸುವುದು, ಪರಸ್ಪರ ಒಂದುಗೂಡಿಸುವುದು, ಸೇರಿಸುವುದು, ಈ ಒಂದು ಸತ್ಕರ್ಮವನ್ನು ನೀವು ಮಾಡುವುದಾದರೆ ನಿಮ್ಮನ್ನು ಅಲ್ಲಾಹನು ಒಂದುಗೂಡಿಸ್ತಾನೆ. ನಿಮ್ಮ ಜೀವನದಲ್ಲಿ ದುಃಖಗಳು ಬರಲ್ಲ, ಸಂಕಷ್ಟಗಳು ಬರಲ್ಲ. ಕಾರಣ ಆ ಸಮಯದಲ್ಲೆಲ್ಲ ಅಲ್ಲಾಹನ ಸಹಾಯ ನಿಮಗೆ ಇದೆ. ಕಾರಣ ಅಲ್ಲಾಹನು ನಿಮ್ಮ ಬಳಿ ಇದ್ದಾನೆ. ನೀವು ಕುಟುಂಬ ಸಂಬಂಧವನ್ನು ಸೇರಿಸಿದಂತಹ ಜನರಾಗಿದ್ದೀರಾ. ಅದೇ ನೀವು ಕುಟುಂಬ ಸಂಬಂಧವನ್ನು ಬೇರ್ಪಡಿಸಿದಂತಹ ಜನರಾಗಿದ್ದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಸಂಕಷ್ಟಗಳು, ದುಃಖಗಳು, ನೋವುಗಳು ಬರುತ್ತಾ ಇರುತ್ತದೆ. ಕಾರಣ ಅಲ್ಲಾಹನು ನಿಮ್ಮನ್ನು ಬೇರ್ಪಟ್ಟಿದ್ದಾನೆ. ಆದ್ದರಿಂದ ಅಲ್ಲಾಹನು ನಮ್ಮ ಬಳಿ ಇರಬೇಕು, ಅಲ್ಲಾಹನ ಸಹಾಯ ನಿರಂತರವಾಗಿ ನಮಗೆ ಬೇಕು ಎಂದು ನಿಮಗೆ ಆಸೆ ಇದ್ದರೆ ಖಂಡಿತವಾಗಿಯೂ ನೀವು ಕುಟುಂಬ ಸಂಬಂಧವನ್ನು ಸೇರಿಸಿ, ನೀವು ಪರಸ್ಪರ ಕುಟುಂಬದಲ್ಲಿ ಸಂತೋಷದಿಂದ ಸಹಬಾಳ್ವೆಯಿಂದ ನೀವು ಜೀವಿಸಿ. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.